ಸುಮಾರು 35 ಅಡಿ ಇದೆ ಈ ಮಹಾಕಾಳಿದು. ಇದು ಮಹಾಕಾಳಿನೂ ಅನ್ಬೋದು, ಕಾಟೇರಮ್ಮನೂ ಅನ್ಬೋದು, ಎರಡೂ ಒಂದೇ. 35 ಅಡಿ ಇದೆಯಂತೆ ಇದು. ಎಷ್ಟು ದೊಡ್ಡದಾಗಿದೆ, ಆಕಾಶಕ್ಕೆ ಮುಟ್ಟೋ ಥರ ಇದೆ. ನೀವು ಬಂದು ನೋಡಿ, ನಿಮ್ಮ ಕಣ್ಣಿಗೆ ಹೆಂಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಆ ಅಮ್ಮಂಗೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ. ಎಲ್ಲರಿಗೂ ತುಂಬ ಚೆನ್ನಾಗಿ ಕಷ್ಟ ಪರಿಹಾರ ನಂಬ್ಕೊಂಬಂದರೆ ಕಷ್ಟ ಪರಿಹಾರ ಪ್ರತಿಯೊಬ್ಬರಿಗೂ ಕೈ ಹಿಡಿತಾರೆ ಅಮ್ಮ. ಮೊದಲೆಲ್ಲ ಇಲ್ಲಿ ಒಳಗಡೆ ಹೋಗೋಕ್ಕೆ, ಮೆಟ್ಲ ಮೇಲೆ ಹೋಗೋಕ್ಕೆ ಅದನ್ನು ಇದು ಮಾಡ್ತಾಯಿದ್ರಂತೆ. ಇವಾಗ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ಇವಾಗ ಜನಗಳು ಜಾಸ್ತಿ ಬರ್ತಾಯಿದ್ದಾರಲ್ಲ, ದಿನ ದಿನ ಜಾಸ್ತಿ ಆಗ್ತಾಯಿದ್ದಾರೆ ಜನಗಳು. ನೋಡಿ, ಇಲ್ಲಿ ಮರ ಇದೆ, ಹರಕೆ ಚೀಟಿಗಳು ಕಟ್ಟಿ ಹಾರ ಥರ ಮಾಡಿ ಈ ಮರಕ್ಕೆ ಹಾಕ್ತಾರೆ. ಮತ್ತು ಬಳೆಗಳು, ಈ ತೊಟ್ಲು ಇರುತ್ತಲ್ಲ, ಮಕ್ಕಳಾಗ್ದಿರೋರು ಅದಕ್ಕೆಲ್ಲ ಬಂದು ಕಟ್ತಾವ್ರೆ, ಹರಕೆ ಕಟ್ಕೊಂಡು. ನೋಡಿ, ತುಂಬ ರಶ್. ಇಲ್ಲಿ ತೊಟ್ಲುಗಳು ಕಟ್ಟಿದ್ದಾರೆ ಇನ್ನೊಂದು ಮರಕ್ಕೆ. ಮಕ್ಕಳಾಗ್ದಿರೋರು ಈ ಥರ ತೊಟ್ಲು ಕಟ್ಟಿದ್ರೆ ಮಕ್ಕಳಾಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ರಶ್ಶು. ಈ ರಶ್ಶು ಏನಕ್ಕೆ ಅಂದರೆ, ತೆಂಗಿನಕಾಯಿ ಅದು ಕೆಂಪು ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಕೊಡ್ತಾರಲ್ಲ, ಆ ತೆಂಗಿನಕಾಯಿ ಈಸ್ಕೊಳಕ್ಕೆ ಇಷ್ಟು ಜನ, ಒಂದು 20,000-30,000 ಜನ ಇದ್ದರು ಇಲ್ಲಿ. ತುಂಬ ಅಂದರೆ ತುಂಬ ರಶ್ಶು ಇದು. ಈ ಕಡೆ ಇರೋದು 300 ರೂಪಾಯಿ ತೆಂಗಿನಕಾಯಿ ಲೈನ್ ಇದು, ಈ ಕಡೆ ಇರೋದು 150 ರೂಪಾಯಿದು ತೆಂಗಿನಕಾಯಿ ಲೈನು. ನಾನು ನೆರಳಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಅಲ್ಲಿ ತುಂಬ ಜನ ಇದ್ದಾರೆ, ತೆಗಿತಾ ಇರೋ ಜನಗಳು. ಒಂದ್ಸಲಿ ಭೇಟಿ ಮಾಡಿ, ನಿಮಗೆ ಅನಿಸುತ್ತೆ ಪದೇ ಪದೇ ಬರ್ತೀರಾ ಅಂತ ಅಂದ್ಬಿಟ್ಟು. ಆ ಅಮ್ಮ ಯಾರಿಗೂ ಕೈ ಬಿಟ್ಟಿಲ್ಲ. ಗಂಡ ಹೆಂಡತಿ ಜಗಳ, ಮಕ್ಕಳಾಗ್ದಿರೋದು, ಹಣಕಾಸಿನ ವಿಚಾರದಲ್ಲಿ ಪ್ರತಿಯೊಂದು ವಿಷಯಕ್ಕೆ ಇಲ್ಲಿ ಬರ್ತಾರೆ. ಇಲ್ಲಿ ಜನಗಳು ಕೈ ಬಿಟ್ಟಿಲ್ಲ, ಯಾರಿಗೂ ಕೈ ಬಿಟ್ಟಿಲ್ಲ. ಈ ಅಮ್ಮ ಹರಕೆ ಕಟ್ಕೊಂಡು ಹೋಗ್ಬೋದು. 9 ವಾರ ಸುತ್ತಿ ಬಂದು ಇಲ್ಲಿ ತೆಂಗಿನಕಾಯಿ ಕಟ್ತಾರೆ ಎಲ್ಲರೂ. ನೋಡಿ ಎಷ್ಟು ಬೀಗಗಳು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇಳಿ ತೆಗಿತಾರೆ. ನೋಡಿ, ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡು ಇಬ್ಬರಿಬ್ರು ಲೈನಾಗಿ ನಿಂತಿರ್ತಾರೆ ಜನಗಳು. ಇಳಿ ತೆಗಿತಾರೆ. ನಿಂಬೆಹಣ್ಣು ಮತ್ತು ಅವ್ರಿಗೆ ಖರ್ಚಿಗೆ ಎಷ್ಟಾದ್ರು ಕೊಟ್ಟರೆ ಇಳಿ ತೆಗ್ದು ದೃಷ್ಟಿ ತೆಗ್ದು ಹಾಕ್ತಾರೆ. ತುಂಬ ಶ್ರೇಷ್ಠ ಇದು ದೇವರಿದು. ಒಂದೊಂದು ಸಮಸ್ಯೆಗೆ ಒಂದೊಂದು ಮಂತ್ರ ಹೇಳ್ಕೊಡ್ತಾರೆ. ಪ್ರತಿಯೊಂದು ಸಮಸ್ಯೆಗೂ ಪ್ರದಕ್ಷಿಣ ಇಷ್ಟಿಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಷ್ಟು ಪ್ರದಕ್ಷಿಣ ಹೊಡಿಬೇಕು ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಜೊತೆಗೆ ಅವರೇ ಹೇಳಿ ಕಳಿಸ್ತಾರೆ. ಇದು ಹಳೆಯ ಪುರಾತನ ಆಲದ ಮರ ಇದು. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಬಂದಿದ್ದೆ ಅಮಾವಾಸ್ಯೆ ದಿನ. ನೀವು ಈ ದೇವಸ್ಥಾನಕ್ಕೆ ಭೇಟಿ ಮಾಡಂಗಿದ್ರೆ ಅಡ್ರೆಸ್ ಹಾಕ್ತೀನಿ, ನೀವು ಭೇಟಿ ಮಾಡಿ. ದಯವಿಟ್ಟು ಯಾರ್ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.